ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಂತ ಅಂದರೆ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರಬೇಕಂತಂದ್ರೆ ನೀವು ಬೆಲ್ಲೈಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ. ಸ್ನೇಹಿತರೆ, ನವೋದಯ ರಿಸಲ್ಟ್ಗಾಗಿ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ. ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಬರುತ್ತೆ ಅಂತ ಹೇಳಿ. ಸೊ ಅದರಂತೆ ಸ್ನೇಹಿತರೆ, ಇವತ್ತು ನವೋದಯ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ. 5ನೇ ತರಗತಿ ಮಕ್ಕಳು 6ನೇ ತರಗತಿ ಪ್ರವೇಶಕ್ಕೆ ಏನು ಬರೆದಿದ್ರು ನವೋದಯ ಎಕ್ಸಾಮನ್ನು, ಎಂಟ್ರೆನ್ಸ್ ಎಕ್ಸಾಮ್ನ, ಅದರ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಸ್ನೇಹಿತರೆ, ಈಗಾಗಲೇ ಭಾಳಷ್ಟು ಅಭ್ಯರ್ಥಿಗಳು ನೋಡ್ತಾ ಇರೋದ್ರಿಂದ, ರಿಸಲ್ಟನ್ನು ಚೆಕ್ ಮಾಡ್ತಾ ಇರೋದ್ರಿಂದ ವೆಬ್ಸೈಟು ಬ್ಯುಸಿ ಬರ್ತಾ ಇದೆ, ಅನ್ಅವೈಲೇಬಲ್ ಅಂತೇಳಿ ತೋರಿಸ್ತಾ ಇದೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಓಕೆನಾ, ಸ್ವಲ್ಪ ವೇಟ್ ಮಾಡಿ, ಓಪನ್ ಆಗುತ್ತೆ. ಓಕೆನಾ. ಸೊ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಸ್ನೇಹಿತರೆ ಅಲ್ಲಿ JVN ಅಂತ ಟೈಪ್ ಮಾಡಿದ್ರು ನಡೆಯುತ್ತೆ. ಓಕೆನಾ, ಅಲ್ಲ JNV ಅಂತ ಟೈಪ್ ಮಾಡಿದ್ರು ನಡೆಯುತ್ತೆ, ಅಥವಾ navodaya.government.in ಅಂತ ಟೈಪ್ ಮಾಡಿದ್ರು ನಡೆಯುತ್ತೆ ಸ್ನೇಹಿತರೆ. ಆವಾಗ ನಿಮಗೆ ನವೋದಯ ಅಂತ ಹೇಳಿ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ, ಆಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ರಿಸಲ್ಟನ್ನು. ಇಲ್ಲಿ ನೋಡಿ, ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲಿಕ್ ಹರ್ ಟು ಚೆಕ್ ದ ರಿಸಲ್ಟ್ ಫಾರ್ ಕ್ಲಾಸ್ 6th JNV ST ಸಮ್ಮರ್ ಬೌಂಡ್ 2025. ಇದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸರ್ವರ್ ಬ್ಯುಸಿ ಬರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ. ಓಕೆನಾ. ಅದ್ರ ಮೇಲೆ ನೀವು ಏನು ಮಾಡಬೇಕಂತಂದರೆ ಎಂಟರ್ ಯುವರ್ ರೋಲ್ ನಂಬರ್ ಅಂತ ರೋಲ್ ನಂಬರನ್ನು ಹಾಕಬೇಕು. ಅಡ್ಮಿಟ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನು ರೋಲ್ ನಂಬರನ್ನು ಹಾಕಬೇಕು. ತದನಂತರದಲ್ಲಿ ಎಂಟರ್ ಯುವರ್ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಚೆಕ್ ರಿಸಲ್ಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ನೇಹಿತರೆ ಮಾರ್ಕ್ಸ್ ಯಾವುದೇ ಸೀಟು ಓಪನ್ ಆಗೋದಿಲ್ಲ. ಸೆಲೆಕ್ಟೆಡ್ ಆರ್ ನಾಟ್ ಸೆಲೆಕ್ಟೆಡ್ ಅಂತ ಬರ್ತದೆ ಅಷ್ಟೇ. ಓಕೆನಾ. ಸೆಲೆಕ್ಟೆಡ್ ಅಂತ ಇಲ್ಲಿ ಗ್ರೀನಲ್ಲಿ ಬರುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂತಂದರೆ ರೆಡ್ ಮಾರ್ಕಲ್ಲಿ ಬರೋಂಥದ್ದು. ಓಕೆನಾ, ಇಲ್ಲಿ ಬರುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಓಕೆ, ಸರ್ವರ್ ಬ್ಯುಸಿ ಬರ್ತಾ ಇದೆ, ಆದ್ದರಿಂದ ನೀವು ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡೋದ್ರಿಂದ ಸರ್ವರ್ ಬ್ಯುಸಿ ಬರ್ತಾ ಇದೆ. ಸೊ ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ನವೋದಯ ರಿಸಲ್ಟನ್ನು ನೋಡಿಕೊಳ್ಳಿ. ಧನ್ಯವಾದಗಳು.